ಫಸ್ಟ್ ಆಫ್ ಆಲ್ ತುಂಬ ದುರಾದೃಷ್ಟದ ಪ್ರಕರಣಗಳು ಇದು. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ತಿಪ್ಪೆ ಹತ್ರ ನವಜಾತ ಹೆಣ್ಣು ಶಿಶುವಿನ ಶವ ಸಿಕ್ಕಿತ್ತು. ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಸೆಕ್ಷನ್ 94 ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನ ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗೋದು. ಇದನ್ನ ಕೊಲೆಯ ಪ್ರಕರಣ ಅಂತ ಕನ್ವರ್ಟ್ ಮಾಡಿ ರಾಜ್ಯದ ಅನೇಕ ಕಡೆಗಳಲ್ಲಿ ನವಜಾತ ಶಿಶುಗಳ ಪತ್ತೆ ಪ್ರಕರಣಗಳು ಬೆಳಕಿಗೆ ಬರುತ್ತಾನೆ ಇರುತ್ತೆ. ಅನೇಕ ಕಡೆಗಳಲ್ಲಿ ತಿಪ್ಪೆಗುಂಡಿ, ರಸ್ತೆ ಹಾಗೂ ನಿರ್ಜನ ಪ್ರದೇಶದಲ್ಲಿ ಶಿಶುಗಳನ್ನು ಬಿಸಾಡಿ ಹೋಗೋದು ನಡೆಯುತ್ತಲೇ ಇದೆ. ನವಜಾತ ಶಿಶುವನ್ನ ತಿಪ್ಪೆಗುಂಡಿ ಬಳಿ ಬಿಸಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮೇಲೆ ಕೊಲೆ ಕೇಸ್ ದಾಖಲಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಬಲೇಶ ಕಾಮೋಜಿ ಹಾಗೂ ಸಿಮ್ರಾನ್ ಮಾಣಿಕಬಾಯಿ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಮನೆಯೊಂದರ ಪಕ್ಕದ ತಿಪ್ಪೆಗುಂಡಿಯಲ್ಲಿ ಮಾರ್ಚ್ 5ರಂದು ನವಜಾತ ಶಿಶುವಿನ ಮೃತದೇಹ ಪತ್ತೆಯಾಗಿತ್ತು. ಅಂಬಡಗಟ್ಟಿ ಗ್ರಾಮದ ಮಹಾಬಲೇಶ ಕಾಮೋಜಿ ಹಾಗೂ ಸಿಮ್ರಾನ್ ಮಾಣಿಕಬಾಯಿ ಎಂಬ ಯುವಕ ಯುವತಿ ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಸ್ವಲ್ಪ ದಿನದಲ್ಲಿಯೇ ಸಲುಗೆ ಬೆಳೆದಿದ್ದು ಇಬ್ಬರು ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ. ಕಳೆದ ವರ್ಷ ಸಿಮ್ರಾನ್ ಗರ್ಭಿಣಿಯಾಗಿದ್ದು ಆಕೆ ದಪ್ಪ ಇದ್ದಿದ್ದರಿಂದ ಈ ವಿಚಾರ ಯಾರಿಗೂ ಗೊತ್ತಾಗಿರಲಿಲ್ಲ. ಮಾರ್ಚ್ 5ರಂದು ಸಿಮ್ರಾನ್ಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಮನೆಯ ಬಾತ್ರೂಮ್ನಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ಹೆರಿಗೆ ಸಂದರ್ಭದಲ್ಲಿ ಆಕೆ ಮಹಾಬಲೇಶ್ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದರು. ಬಳಿಕ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮಗುವನ್ನ ತಿಪ್ಪೆಗುಂಡಿಯ ಬಳಿ ಬಿಸಾಡಲಾಗಿತ್ತು. ಈ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಕಿತ್ತೂರು ಪೊಲೀಸರು ಈ ಬಗ್ಗೆ ತನಿಖೆ ಶುರು ಮಾಡಿದ್ದರು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ ಗುಳೇದ ತಿಳಿಸಿದ್ದಾರೆ. 5ನೇ ತಾರೀಕಿನಂದು ನಮ್ಮ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ತಿಪ್ಪೆ ಹತ್ರ ಒಂದು ನವಜಾತ ಹೆಣ್ಣು ಶಿಶುವಿನ ಶವ ಸಿಕ್ಕಿತ್ತು. ಅದು ಸಿಕ್ಕ ತಕ್ಷಣ ನಮ್ಮ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡು ಸೆಕ್ಷನ್ 94 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಸೆಕ್ಷನ್ 94 BNS ಏನಪ್ಪ ಅಂತಂದರೆ, ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನು ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗೋದು. ತದನಂತರ ಕಾನೂನು ಪ್ರಕಾರವಾಗಿ ಮಗುವಿನ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮಗುವಿನ ಅಂತಿಮ ಸಂಸ್ಕಾರವನ್ನು ಪೊಲೀಸರು ನಡೆಸಿಕೊಟ್ರು. ತದನಂತರ ನಮ್ಮ ಪೊಲೀಸರು ಸತತವಾಗಿ ಈ ಮಗುವಿನ ತಾಯಿ ಯಾರು ಇರ್ಬೋದು ಅನ್ನೋಂಥ ಒಂದು ದಿಶೆಯಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸಿ ಒಂದು ಪ್ರಮುಖವಾದ ಹಂತಕ್ಕೆ ತಲುಪಿದ್ರು. ಈ 3 ದಿವಸದ ಕೆಳಗಡೆ ನಮ್ಮ ಪೊಲೀಸರಿಗೆ ಈ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ. ಅದರಲ್ಲಿ ತಲೆಗೆ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ. ಹಾಗಾಗಿ ನಮ್ಮ ಕಿತ್ತೂರು ಪೊಲೀಸರು, ಅದರಲ್ಲೂ ವಿಶೇಷವಾಗಿ ಕಿತ್ತೂರು PSI ಪ್ರವೀಣ್ ಮತ್ತು ಕಿತ್ತೂರು CPI ಶಿವಾನಂದ್, ಇವರಿಬ್ಬರು ಕೂಡ ಈ ಪ್ರಕರಣನ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನು ಕೊಲೆಯ ಪ್ರಕರಣ ಅಂತ ಕನ್ವರ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸಿದರು. ನವಜಾತ ಶಿಶುವಿನ ತಲೆಗೆ ಗಾಯವಾಗಿ ಮೃತಪಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೂಡ ಈ ಬಗ್ಗೆ ವೈದ್ಯರು ಉಲ್ಲೇಖಿಸಿದ್ದರು. ಪ್ರಕರಣದ ಬೆನ್ನಟ್ಟಿದ ಪೊಲೀಸರು ಅಕ್ಕಪಕ್ಕದ ಸರಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗೆ ಹೋಗಿ ಗರ್ಭಿಣಿಯರು ಚಿಕಿತ್ಸೆ ಪಡೆದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದರು. ಬಳಿಕ ಅನುಮಾನದ ಮೇರೆಗೆ ಸಿಮ್ರಾನ್ನನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಭಯಾನಕ ಕೃತ್ಯ ಬಯಲಾಗಿದೆ. ತನಿಖಾ ಕಾಲದಲ್ಲಿ ಕಂಡುಬಂದಂಥ ಅಂಶ ಏನಪ್ಪ ಅಂತಂದರೆ, ಸಿಮ್ರನ್ ಅಲಿಯಾಸ್ ಮುಸ್ಕಾನ್ 2 ಹೆಸರುಗಳಿಂದ ಅವಳು ಪರಿಚಿತರಾಗಿದ್ದಾಳೆ. ಪಕ್ಕದ ಅದೇ ಊರಿನವರಾದಂಥ ಮಹಾಬಲೇಶ್ವರ ಅನ್ನೋಂಥ ಹುಡುಗನ ಜೊತೆ ವಿವಾಹಪೂರ್ವ ಸಂಬಂಧ ಹೊಂದಿ ಕಳೆದ 3 ವರ್ಷದಿಂದ ಅವನ ಜೊತೆ ಪ್ರೀತಿ ಮಾಡಿ ಗರ್ಭಿಣಿಯಾಗಿ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆ 10:30 ಅಷ್ಟೊತ್ತಿಗೆ ಪ್ರಸವ ಬೇನೆ ಶುರುವಾದಾಗ ಇವಳು ಬಾತ್ರೂಮಲ್ಲಿ ಈ ಮಗುವಿಗೆ ಜನನವನ್ನ ಕೊಡ್ತಾಳೆ. ಆ ಸಂದರ್ಭದಲ್ಲಿ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಗುವಿಗೆ ಉಸಿರು ಕಟ್ಟಿಸ್ಲಿಕ್ಕೆ, ಮಗುವಿನ ಅಳು ಕೇಳಬಾರ್ದು ಅಂತ ಮುಖವನ್ನು ಮುಚ್ಚಿ, ತದನಂತರ ಅದನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕಾದ್ರಲ್ಲಿ ಬಹುಶಃ ತಲೆಗೆ ಫ್ರಾಕ್ಚರ್ ಆಗಿರುವಂಥದ್ದು
ಕಂಡು ಬಂದಿದೆ. ಆ ಸಂದರ್ಭದಲ್ಲಿ ಮಹಾಬಲೇಶ್ವರ್ ಕೂಡ ಒಂದು ವಿಡಿಯೋ ಕಾಲಲ್ಲಿದ್ದು ಈ ಮಹಿಳೆಗೆ ಈ ಮಗುವನ್ನ ಈ ರೀತಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿರೋದು ಕಂಡು ಬಂದಿದೆ. ಹಾಗಾಗಿ ಮಗುವಿನ ತಾಯಿ ಮತ್ತೆ ಈ ಗರ್ಭಿಣಿ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಬಲೇಶ್ವರ್ ಇಬ್ಬರನ್ನು ಕೂಡ ನಾವು ನಿನ್ನೆ ದಿವಸ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.